ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನೇರ 86-032 ಕಬ್ಬನ್ನು 5 ಫೂಟ್ ಸಾಲು ಬಿಟ್ಟ ಸತತವಾಗಿ ಬಂಪರ್ ಇಳುವರಿ ತೆಗೆದಂಥ ರೈತರ ಹೊಲಕ್ಕೆ ನಾನು ಕಬ್ಬು ನೋಡಕ್ಕೆ ಬಂದನು. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈ ರೈತರು ಯಾರಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲೂರು ತಾಲೂಕು ಹಾಗೂ ಕಿತ್ತೂರು ಭಾಗ ಅದಲ್ಲ ನಿನಾಳ ಗ್ರಾಮದಾಗನ ಪ್ರಗತಿಪರ ರೈತರಾದ ವಿಕ್ರಮ್ ದನಿ ಇನಾಮದಾರ್ ಇವ್ರ ಹೊಲಕ್ಕೆ ಈ 86-032 ಕಬ್ಬನ್ನು ನಾನು ನೋಡಕ್ಕೆ ಬಂದನು. ನಮ್ಮ ರೈತರು ಇವ್ರು ಏನು ಮಾಡ್ಯಾರ ಅಂತಂತಂದ್ರೆ 5 ಫೂಟ್ ಸಾಲು ಬಿಟ್ಕ್ಯಾರ ಬಂಪರ್ ಇಳುವರಿ ತೆಗ್ದಾರ ಅಂತ ಹೇಳ್ಕ್ಯಾರ. ನನ್ನ ರೈತ ಮಿತ್ರಿಗೆ ನಾ ಹೇಳ್ತಾನೆ ಬರೀ ಮೊದಲ ಈ ಕಬ್ಬ ಯಾವ ಥರ ಆಗೈತಿ ಮತ್ತು ಸಾಲು ಇಟ್ಬಿಟ್ಬಿಟ್ಟಾರು, ನಂತರ ಇದು ಹಸುಗೊಬ್ಬ ಅಥವಾ ಏನು ಕೋಳಿ ಕಬ್ಬು ಅಂತ ಅನ್ನೋದನ್ನು ಸಂಪೂರ್ಣವಾಗಿ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾರಂತ. ಬರೀ ಮೊದಲ ಈ ಕಬ್ಬನ್ನು ನೋಡೋಣಂತ. ನಾವು ಮೊದಲೇದಾಗಿ ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬ ಕುಳಿ ಕಬ್ಬ. ಈ ಕಬ್ಬ ಯಾವಾಗ ಕಟಾವು ಆಗೈತಪ್ಪ ಅಂತಂತಂದ್ರೆ ಇದು ಡಿಸೆಂಬರ ಕೊನೆ ವಾರದ ಕಟಾವು ಆಗೈತಿ. ಇಲ್ಲಿ ಮಾಟ ಅಂದ್ರೆ ಈ ಕಬ್ಬಿಗೆ ಒಂದು 4ರಿಂದ 4.25 ತಿಂಗಳ ಕಬ್ಬ ಐತಿ ನೋಡ್ರಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ ಮತ್ತು ಮರಿನೂ ಭಾಳ ಹೊಡೆದೈತಿ ಗೊತ್ತಲ್ಲ. ಇದು ನಮಗೆ ನೋಡಾಕ ಕೂಳೆ ಕಬ್ಬನ ಅನಿಸೋಲ್ಲ, ಆ ಥರಾಗಿ ಕಬ್ಬ ಬಂದೈತಿ ಮತ್ತು ಮರಿನೂ ಭಾಳ ಹೊಡೆದೈತಿ ನೋಡ್ರಿ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ಸಾಲಿನ ಅಂತರ. ನಮ್ಮ ದನ್ಯಾರು ಏನು ಮಾಡ್ಯಾರಪ್ಪ ಅಂತಂದ್ರೆ ಕಬ್ಬಿನ ಸಾಲಿನ ಸಂಖ್ಯೆ ಏನು ಇಮ್ಮೆ ಬಿಟ್ಟಾರಲ್ಲ, ಇಮ್ಮೆ ಬಿಟ್ಟದ್ದಕ್ಕಾಗಿ ಮರಿನೂ ಭಾಳ ಹೊಡೆದೈತಿ ಮತ್ತು ಮರಿ ಭಾಳ ಹೊಡೆದ್ರೂ ಅದೆಲ್ಲ ಫುಲ್ ಹೆಲ್ದಿನೂ ಐತಿ ಮತ್ತು ಗಡ್ತರೂ ಐತಿ. ಬರೀಗ ಇದು ಮರಿ ಯಾವ ಥರ ಹೊಡೆದೈತಿ, ಒಂದೊಂದು ಕಬ್ಬಿಗೆ ಎಷ್ಟು ಮರಿ ಹೊಡೆದೈತಿ ಮತ್ತು ಮರಿ ಹ್ಯಾಂಗೈತೆ ಅಂತ ಹೇಳ್ಕ್ಯಾರ. ನಾ ಈ ಕಬ್ಬನ್ನು ತೋರಿಸ್ತಾನಂತ. ಮೊದಲನೇದಾಗಿ ಈ ಕಬ್ಬಿನ ಬಗ್ಗೆ ನಾ ಹೇಳ್ಬೇಕಂತಂತಂದ್ರೆ ಇದು ಮರಿ ಯಾವ ಥರ ಆಗಿ ಹೊಡೆದಂತಂದ್ರೆ ಒಂದೊಂದು ಕಣ್ಣಿಗೆ ಅಂತಂದ್ರೆ ಒಂದೊಂದು ಗಣಿಕೆಗೆ 10ರಿಂದ 15 ಮರಿ ಹೊಡೆದೈತಿ. 10ರಿಂದ 15 ಮರಿ ಹೊಡೆದ್ರೂ ಅದೆಲ್ಲ ಫುಲ್ ಹೆಲ್ದಿನ ಐತಿ ಮತ್ತು ಇದ್ರಾಗ ಒಂದು ಮರಿನೂ ವೇಸ್ಟ್ ಆಗಿಲ್ಲ ನೋಡ್ರಿ. ತೋರ್ಸಾತಲ್ಲ, ಇದು 86-032 ಕಬ್ಬ. ಎಲ್ಲ ಮರಿ ಎಲ್ಲ ಫುಲ್ ಗದ್ರ ಆಗೈತಿ. ಈ ಮರಿ ಒಳಗೆ ಒಂದು ಸೀರ್ ಕಬ್ಬು ನಮಗೆ ನೋಡಕ್ಕೆ ಸಮಲ ಸಿಗೋಲ್ಲ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂತಂದ್ರೆ ನಮ್ಮ ಸಾಲಿನ ಅಂತರ. ನಮ್ಮ ಸಾಲಿನ ಅಂತರ ಹಿಂಬಿತ್ತಂತಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಕಬ್ಬಿನ ಗಡ್ಡಿ ಮಟ್ಟ ಬೀಳ್ತಾವೆ ನೋಡತ್ತಾರಲ್ಲ. ಈ ಸದ್ಯ ನಾನು ಕಬ್ಬಿನ ಹೊಲದಾಗದನು. ಈಗ ಬಿಸಿಲು ನೇರವಾಗಿ ಎಲ್ಲಿ ಮಟ್ಟ ಬಿದ್ದತ್ತಂತಂದ್ರೆ ಕಬ್ಬಿನ ಗಡ್ಡಿ ಮಟ್ಟನೇ ಬಿದ್ದೈತಿ. ಕಬ್ಬಿನ ಗಡ್ಡಿ ಮಟ್ಟನೂ ಈ ಸೂರ್ಯನ ಕಿರಣ ಬೀಳೋದ್ರಿಂದ ಕಬ್ಬ ಎಷ್ಟು ಹೆಲ್ದಿ ಆಗೈತೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರಿಗೆ ನಮಗೆ ಇದನ್ನು ನೋಡೋಕೆ ಗುರ್ತಾಕತಿ ನೋಡ್ರಿ. ಪ್ರತಿಯೊಂದು ಸಾಲೆಲ್ಲ ಒಂದು ತ್ಯಾಕಿ ಗಡ್ತರ ಇದು ಮರಿ ಆಗೈತಿ. ಮರಿ ಆದ್ರೂ ಫುಲ್ ಹೆಲ್ದಿನ ಐತಿ. ನಂತರ ಮರಿ ಎಲ್ಲ ಫುಲ್ಲ ಗಡ್ತರು ಆಗೈತೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರಿಗೆ ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾನೆ ನೋಡ್ರಿ. ಮತ್ತು ಈ ಕಬ್ಬಿಗೆ ನಮ್ಮ ದಿನ ಏನು ಮಾಡಿದಾರ ಅಂತಂದ್ರೆ ಈ ಕಬ್ಬನ್ನು ಮಿಷನ್ಲೆ ಕಟ್ ಮಾಡಿಸ್ಯಾರ. ಅಂತಂದ್ರೆ ಕಬ್ಬ ಕಡೆ ಮಿಷನ್ಲ ಕಬ್ಬ ಕಡೆ ಮಿಷನ್ಲೆ ಇದನ್ನು ಕಬ್ಬ ಕಟ ಮಾಡಿದಾರು. ಕಬ್ಬ ಕಟ ಮಾಡಿದ್ರ ಮೇಲೆ ಇದನ್ನು ಸ್ವಾಗಿ ಒಟ್ಟ ಸುಟ್ಟಿಲ್ಲ. ಸ್ವಾಗಿ ಹಂಗೆ ಬಿಟ್ಕ್ಯಾರ. ಅದನ್ನು ರೂಟ್ರ್ ಹೊಡೆದ ನಂತರ ಸ್ವಾಗೆಲ್ಲ ಸಂಪೂರ್ಣ ಪುಡಿ ಮಾಡಿ ಅದನ್ನು ಸಾವಯವ ಗೊಬ್ಬರ ಮಾಡ್ಯಾರ ನೋಡ್ರಿ. ಅದು ರವದಿ ಐತಲ್ಲ, ರವದಿ ಮಣ್ಣಾಗ ಸೇರುವಂಗೆ ರೆಂಟಿನ ಹೊಡೆದಾರು. ರೆಂಟಿ ಹೊಡೆದ್ರಿಂದ ಏನಾಗೈತಪ್ಪ ಅಂತಂತಂದ್ರೆ ಆ ರವದೆಲ್ಲ ಮಣ್ಣಾಗ ಸೇರ್ಕ್ಯಾರ, ಪೂರ್ತಿ ಗೊಬ್ಬರ ಆಗೈತೆ ಅಂತ ಹೇಳ್ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರ ಇಲ್ಲ ತೋರಿಸ್ತಾನೆ.
ನೋಡ್ತಾರಲ್ಲ ಇನ್ನು ಕಬ್ಬಿನ ರಮದಿ ಬಿಟ್ಟು ಪಟ್ಟಿ ಇದ್ರೊಳಗೆ ಏನು ಮಾಡ್ಯಾರ ಅಂತಂತಂದ್ರೆ ರೆಂಟಿ ಹೊಡ್ತಾರೆ. ಮೊದಲ ರವದಿ ಸಣ್ಣ ಪುಡಿ ಮಾಡ್ಯಾರು, ಪುಡಿ ಮಾಡಿಕ್ಯಾರ, ಅದಕ್ಕೆ ನೀರು ಬಿಟ್ಟಾರು, ನೀರು ಬಿಟ್ಟಿಕ್ಯಾರ, ಅದನ್ನು ಕಳಿ ಬಿಟ್ಟಾರು. ನಂತರ ಅದನ್ನು ಟ್ರ್ಯಾಕ್ಟರ್ ರೆಂಟಲ್ಲಿ ಕಳಿ ಹೊಡೆದು ಮಣ್ಣಾಗ ಮುಚ್ಚಾರು. ಈಗ ಸದ್ಯ ಇದು ನಮಗೆ ರವದಿ ನೋಡಾಕ ಸಂಬಲ್ಲ ಗುರ್ತಾವಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ ನೋಡ್ರಿ, ನಮಗೆ ಸ್ವಾಗಿ ಸುಡೋದ್ರಿಂದ ಮತ್ತೇನು ಬೆನಿಫಿಟ್ಪ ಅಂತಂತಂದ್ರೆ ನಮಗೆ ನೀರಿನ ಮಿತವೇನೂ ಆಕತಿ. ನಾವು ಸ್ವಾಗಿ ಸುಟ್ಟೆವು ಅಂತಂತಂದ್ರೆ ಭೂಮಿ ತೇವಾಂಶ ಭಾಳ ಬೇಕಾಕತಿ. ಈ ಬರೀ ವಿಪರೀತ ನಮಗೆ ಭಾಳ ಬಿಸಿಲೈತಿ. ಬಿಸಿದ ಕಾರಣಕ್ಕೆ ನಾವು ಮ್ಯಾಗ ನೀರು ಹಾಸೋಕ್ಕಾಗೋಲ್ಲ. ಮ್ಯಾಗ ನೀರು ಹಾಸ್ಲಿಲ್ಲಪ್ಪ ಅಂತಂತಂದ್ರೆ ಬೆಳೆ ಕುಂಠಿತಕ್ಕತಿ. ಬೆಳೆ ಕುಂಠಿತ ಆತಪ್ಪ ಅಂತಂದ್ರೆ ಎಕರೆದ ಇಳುವರಿಯೊಳಗನ ಭಾಳ ಪೆಟ್ಟಾಕತ್ತ ಅಂತ ಹೇಳ್ಯಾರ. ನಾನು ರೈತ ಮಿತ್ರಿಗೆ ನಾ ಹೇಳ್ತೇನೆ. ಅದಕ್ಕಾಗಿ ಈಗ ನಮ್ಮ ದಿನಾರು ಏನು ಮಾಡ್ಯಾರಲ್ಲ, ಏನು ರವದಿ ಬಿಟ್ಟಾರಲ್ಲ, ಇದು ಈ ಥರ ನಾವು ಕಬ್ಬ ಕಟಾವಾದ್ಮೇಲೆ ರವದಿ ಸುಡೋದು ಬಿಟ್ಟು ಕೊಟ್ಕ್ಯಾರ. ನಾವು ರವದಿ ಬಿಟ್ಟಿವಿ ಅಂತಂದ್ರೆ ಈತ ನಮ್ಗೆ ಸಾವಯವ ಗೊಬ್ಬರ ಹೋಗತಿ. ನಂತರ ಏನಾಕತ್ತಪ್ಪ ಅಂತಂದ್ರೆ ನಮ್ಮ ಭೂಮಿ ತಂಪು ಹಿಡಿತೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರಿಗೆ ನಾ ಇದನ್ನು ತದ್ರೂಪವಾಗಿ ತೋರ್ಸತ್ತೇನೆ. ಈ ಸದ್ಯ ಕಬ್ಬ ಫುಲ್ ಹೆಲ್ದಿನೂ ಐತಿ. ಯಾಕಂದ್ರೆ ಈಗೊಂದು 4ರಿಂದ 5 ತಿಂಗಳು ಕಬ್ಬು ಐತಿ. ಕಬ್ಬು ಮಾತ್ರ ಭಾಳ ಜಬರದಸ್ತ್ ಬಂತಂತ ಹೇಳ್ಯಾರ. ನಾನು ರೈತ ಮಿತ್ರಿಗೆ ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತೇನೆ. ಮತ್ತು ನಾವು ಕಬ್ಬಿನ ಸಾಲ ಎಷ್ಟು ಇಮೆ ಬಿಡ್ತಾವಲ್ಲ ಅಷ್ಟು ನಮಗೆ ಲಾಗೋಡು ಕಡಿಮೆ ಆಕತಿ. ಮತ್ತು ವ್ಯವಸಾಯ ಮಾಡೋಕ್ಕೂ ಭಾಳ ಹಗರಾಕತಿ. ಯಾಕಪ್ಪ ಅಂತಂದ್ರೆ ಈಗ ನಾವು ಎಷ್ಟು ಸಾಲ ಹಾಕಿ ಬಿಡ್ತಾವಲ್ಲ ಅಷ್ಟು ನಮಗೆ ಖರ್ಚು ಭಾಳ ಆಕತಿ. ಮತ್ತು ವ್ಯವಸಾಯ ಮಾಡೋಕ್ಕೂ ಭಾಳ ಕಠಿಣ ಆಕತಿ. ಯಾಕಪ್ಪ ಅಂತಂದ್ರೆ ಈಗ ನಾವು 4 ಫೂಟ 5 ಫೂಟ ಸಾಲ ಬಿಟ್ಟೆವು ಅಂತಂತಂದ್ರೆ ನಮಗೆ ಈಗೇನು ಆಧುನಿಕವಾಗಿ ಉಪಕರಣ ಬಂದವಲ್ಲ. ಈಗ 4 ಫೂಟ್ ಆಗಲಿ 5 ಫೂಟ್ ಆಗಲಿ ನಾವು ಸಾಲ ಬಿಟ್ಟೆವು ಅಂತಂತಂದ್ರೆ ಈಗ ಆಧುನಿಕವಾಗಿ ಬಂದ ಉಪಕರಣಗಳಿಂದ ನಾವು ಕಬ್ಬಿನಾಗ ಗಳೆ ಹೊಡಿಬೋದು. ನಾವು ಸಾಲಿನ ಸಂಖ್ಯೆ ಭಾಳ ನಾವು ಕಡಿಮೆ ಬಿಟ್ಟು ಅಂತಂತಂದ್ರೆ ಅದ್ರ ಸರಿಯಾಗಿ ನಮಗೆ ಗಳೆ ಹೊಡ್ಯಾಕೆ ಬರೋದಿಲ್ಲ. ನಾವು ಏನೋ ಮಾಡಿದ್ರು ಎತ್ತಿಲೇ ಮಾಡ್ಬೇಕಾಕತಿ. ಎತ್ತಿಲೆ ಮಾಡೋದು ಈಗ ಭಾಳ ದುರ್ಲಭತಿ ನೋಡ್ರಿ. ನಾವು ಕಬ್ಬುಗಳನ್ನು ನಾವು ಗಳೆ ಹೊಡಿಲಿಲ್ಲಪ್ಪ ಅಂತಂದ್ರೆ ಹುಲ್ಲು ಭಾಳ ಆಕತಿ. ಹುಲ್ಲು ಭಾಳ ಆತಂತಂದ್ರೆ ಕಳೆ ತೆಗ್ಯಾಕು ಸಮಸ್ಯೆ ಆಕತಿ. ಅದಕ್ಕಾಗಿ ನಾವು ಸಾಲಿನ ನಂತರ ನಾವು ಇಂಬು ಬಿಟ್ಟಿವಪ್ಪ ಅಂತಂತಂದ್ರೆ ನಾವು ನಮ್ಮ ಟ್ಯಾಕ್ಟರ್ಗಳಿಂದ ನಾವು ಆಳವಾಗಿ ಉಳುಮೆ ಮಾಡಿದ್ವು ಅಂತಂತಂದ್ರೆ ನಮ್ಮ ವ್ಯವಸಾಯ ಹೋಗರಕತಿ. ಮತ್ತು ಹುಲ್ಲು ಕಡಿಮೆ ಆಕತಿ. ಮತ್ತು ಕಬ್ಬಿಗೆ ಭಾಳ ನಾವು ಆಳವಾಗಿ ನಾವು ಗಳೆ ಹೊಡೆದಪ್ಪ ಅಂತಂತಂದ್ರೆ ಅವು ಬೇರೆ ಆಳವಾಗಿ ಬಿಟ್ಟು ಅಂತಂದ್ರೆ ಕಬ್ಬಿನ ಬೆಳವಣಿಗೆ ಚಲೋ ಆಕತಿ ಅಂತ ಹೇಳ್ಯಾರ. ನಾನು ರೈತ ಮಿತ್ರಿಗೆ ಈ 4 ಫೂಟದಿಂದ 5 ಫೂಟ್ ಸಾಲದ ಬಗ್ಗೆ ನಾನು ರೈತ ಮಿತ್ರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಈ ವಿಷಯವನ್ನು ಹೇಳ್ತೇನೆ. ಮತ್ತು ಇನ್ನೊಂದು ಏನು ಬೆನಿಫಿಟ್ಪ ಅಂತಂದ್ರೆ ನಾವು 4 ಫೂಟ ಮತ್ತು 5 ಫೂಟ ಸಾಲನ್ನ ಬಿಟ್ಟೆವು ಅಂತಂದ್ರೆ ನಾವು ಕಬ್ಬ ಸರಳವಾಗಿ ಕಡಿಬೋದು. ಯಾಕಪ್ಪ ಅಂತಂದ್ರೆ ಈಗ ನಮಗೆ ಕಬ್ಬು ಕಡಿದು ಇದು ಅಷ್ಟು ಕಠಿಣ ಐತಿ. ಯಾಕಂತಂದ್ರೆ ಗ್ಯಾಂಗ್ನವ್ರು ಬರ್ತಾರೋ ಒಮ್ಮೆ ಬರೋದಿಲ್ಲ. ಗ್ಯಾಂಗ್ನವರು ಬರಲ್ಲ ಅಂತಂತಂದ್ರೆ ಕಬ್ಬು ಲೇಟ್ ಮಾಡಿ ಹೋದಪ್ಪ ಅಂದ್ರೆ ಕಬ್ಬು ಆರ್ಕಿ ಬರ್ತತಿ. ನಂತರ ಕಬ್ಬು ಲೇಟ್ ಆತಪ್ಪ ಅಂತಂದ್ರೆ ಇಲ್ಲಿ ಕಡ್ದಕ್ಯಾರ ಕಬ್ಬು ಲುಕ್ಸಾನ್ ಆಕತಿ. ಅದಕ್ಕಾಗಿ ನಾವು ಈ ಥರಾಗಿ ಸಾಲ ಇಂಬ ಬಿಟ್ಟಿದ್ದು ಅಂತಂತಂದ್ರೆ ನಾವು ಮಷೀನನ್ನು ಕಟಾವು ಮಾಡ್ಬೋದು ಅಂತ ಕ್ಯಾರ. ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ನಾವು ಎಷ್ಟು ಕಬ್ಬು ಹಾಕ್ಯವಲ್ಲ ಅಷ್ಟು ಅದನ್ನು ಕಳಿಸೋದನು ಅಷ್ಟು ಕಠಿಣ ಆತಂತ ಹೇಳ್ಯಾರ. ನಾ ಈ ವಿಷಯ ಸಂಬಲ್ಲ ನಾನು ರೈತ ಮಿತ್ರಿಗೆ ಹೇಳ್ತಾನೆ. ಅದಕ್ಕಾಗಿ ನಾವು ಸಾಲ ಇಂಬಿ ಬಿಟ್ಟಿವಪ್ಪ ಅಂತಂತಂದ್ರೆ ನಾವು ಗ್ಯಾಂಗಿನಿಗೆ ಮೊರೆ ಹೋಗೋ ಅವಶ್ಯಕತೆನೇ ಬರಲ್ಲ ಅಂತ ಹೇಳ್ಯಾರ ಹೇಳ್ತಾನೆ. ನಾವು ಸಾಲ ಈ ಥರಾಗಿ ಇಂಬಿ ಬಿಡೋದ್ರಿಂದ ಮೊದಲನೇದಾಗಿ ಕಬ್ಬಿನ ಇಳುವರಿದಾಗೂ ಬಂಪರ್ ಆಕತಿ. ನಂತರ ನಮಗೆ ವ್ಯವಸಾಯ ಮಾಡೋಕ್ಕೂ ಹೋಗರಕತಿ. ಆಮೇಲೆ ಖರ್ಚು ಕಡಿಮೆ ಆಕತಿ. ನಂತರ ಕಬ್ಬು ಕಟಾವು ಮಾಡೋದು ಹೋಗರಕತಿ ನೋಡ್ರಿ. ಮತ್ತು ನಾವು ಈ ಸಾಲಿನ ಸಂಖ್ಯೆ ನಾವು ಈ ಥರಾಗಿ ಏನು ಬಿಟ್ಟಿವಿ ಅಂತಂದ್ರೆ ನಮಗೆ ಲೇಬರ್ ಅವಶ್ಯಕತೆಯೂ ಬರೋದಿಲ್ಲ. ಮತ್ತು ನಮಗೆ ಏನು ಮಾಡಿದ್ರು ನಾವು ಮಷಿನರಿ ಮೇಲೆ ನಾವು ಮಾಡ್ಬೋದು ಅಂತ ಹೇಳ್ಯಾರ. ನಾನು ರೈತ ಮಿತ್ರಿಗೆ ಹೇಳಿ ಅದಕ್ಕಾಗಿ ನಾವು ಆದಷ್ಟು ಸಾಲಿನ ಸಂಖ್ಯೆ ಏನು ಬಿಟ್ಟಿವಿ ಅಂತಂತಂದ್ರೆ
ನಮ್ಮ ಕಬ್ಬಿನ ಬೆಳವಣಿಗೆ ಚಲೋ ಆಕತಿ, ಆಮೇಲೆ ವಿವರಣೆ ಚಲೋ ಆಕತಿ, ಮತ್ತು ನಮಗೆ ವ್ಯವಸಾಯ ಮಾಡೋಕೆ ಹಗರ ಆಕತ್ತಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.